ಆ ರಾತ್ರಿ ಕರೆಂಟ್ ಹೋದಾಗ ಕತ್ತಲಲ್ಲಿ ನಾವಿಬ್ಬರೇ ಪಕ್ಕದ ಪಕ್ಕ ಕೂತಿದ್ವಿ. ಅವರ ಭುಜ ನನ್ನ ಭುಜಕ್ಕೆ ತಾಗಿದಾಗ ನನ್ನಲ್ಲಿದ್ದ ಮೌನ ಕರಗುತ್ತಾ ಬಂತು. ಅವರ ಕೈ ಮೆಲ್ಲನೆ ನನ್ನ ಬೆರಳುಗಳನ್ನು ಸ್ಪರ್ಶಿಸಿದಾಗ ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಆ ಒಂದು ಪ್ರೀತಿಯ ಬೆಚ್ಚಗಿನ ಸೆಳೆತ ನನ್ನನ್ನ ಪೂರ್ತಿಯಾಗಿ ಆವರಿಸಿಕೊಳ್ತು. ನಾನು ನನ್ನ ಎಲ್ಲಾ ಬೇಸರ ಮರೆತು ಅವರ ಆಕರ್ಷಣೆಗೆ ಸಂಪೂರ್ಣವಾಗಿ ಶರಣಾಗಿದ್ದೆ. ಆದ್ರೆ ಲೈಟ್ ಬಂದ ತಕ್ಷಣ ಅವರ ಮುಖ ನೋಡಿದ ನನಗೆ ಎದೆ ಒಡೆದು ಹೋದಂತಾಯ್ತು. ನಾನು ಅಂದುಕೊಂಡಿದ್ದ ವ್ಯಕ್ತಿ ಅವರಾಗಿರಲೇ ಇಲ್ಲ. ಆ ಕತ್ತಲೆಯಲ್ಲಿ ನನ್ನ ಜೊತೆಗಿದ್ದದ್ದು ಯಾರು? ಮುಂದೇನಾಗುತ್ತೆ ತಿಳಿಯಲು ಪೂರ್ತಿ ಕತೆ ಕೇಳಿ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಪ್ರೊಫೆಸರ್ ರಮೇಶ್. ನನಗೆ ಈಗ 58 ವರ್ಷ. ಕೇವಲ 2 ವರ್ಷ ಕಳೆದರೆ ಸಾಕು ನನ್ನ ರಿಟೈರ್ಮೆಂಟ್ ಇತ್ತು. ಕಳೆದ 30 ವರ್ಷಗಳಿಂದ ಆ ಪ್ರತಿಷ್ಠಿತ ಕಾಲೇಜಿನಲ್ಲಿ ನನ್ನ ಕಂಡ್ರೆ ವಿದ್ಯಾರ್ಥಿಗಳಿಗೆ, ಲೆಕ್ಚರರ್ಸ್ಗಳಿಗೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಭಯ ಮತ್ತು ಅಷ್ಟೇ ಅಪಾರವಾದ ಗೌರವ. ಕಾಲೇಜಿನ ಕ್ಯಾಂಪಸ್ನಲ್ಲಿ ನಾನು ನಡೆದುಕೊಂಡು ಬರ್ತಿದ್ರೆ ದೊಡ್ಡ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು. ಅಷ್ಟರ ಮಟ್ಟಿಗೆ ನಾನು ಶಿಸ್ತಿನ ಸಿಪಾಯಿಯಾಗಿದ್ದೆ. ನನ್ನ ಪತ್ನಿ ಸಾವಿತ್ರಿ, ಅವಳಿಗೆ 50 ವರ್ಷ. ಮನೆಯಲ್ಲಿ ಸದಾ ಪೂಜೆ, ಪುನಸ್ಕಾರ, ವ್ರತ ಅಂತ ಇರ್ತಾಳೆ. ನನ್ನ ಲೈಫ್ ಒಂದು ರೀತಿಯಲ್ಲಿ ತುಂಬಾ ಬೋರ್ ಆಗಿತ್ತು. ಬೆಳಿಗ್ಗೆ ಏಳೋದು, ಪೇಪರ್ ಓದೋದು, ಕಾಲೇಜಿಗೆ ಹೋಗಿ ಗಂಟೆಗಟ್ಟಲೆ ಪಾಠ ಮಾಡೋದು, ಸಂಜೆ ಮನೆಗೆ ಬಂದು ಅದೇ ಹಳೆಯ ಟಿವಿ ಸೀರಿಯಲ್ ನೋಡೋದು. ಇದೇ ನನ್ನ 30 ವರ್ಷದ ದಿನಚರಿಯಾಗಿತ್ತು. ಜೀವನದಲ್ಲಿ ಯಾವುದೇ ಥ್ರಿಲ್ ಇರಲಿಲ್ಲ, ಯಾವುದೇ ರೊಮ್ಯಾನ್ಸ್ ಇರಲಿಲ್ಲ. ಹೀಗಿರುವಾಗಲೇ ನನ್ನ ಫೈನಲ್ ಇಯರ್ ಕ್ಲಾಸಿಗೆ ಅನನ್ಯ ಅನ್ನೋ ಹೊಸ ಹುಡುಗಿಯ ಎಂಟ್ರಿ ಆಯ್ತು. ಅವಳು ಬೇರೆ ಕಾಲೇಜಿನಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದಳು. ಅವಳು ಕ್ಲಾಸಿಗೆ ಬಂದ ಮೊದಲ ದಿನವೇ ನನ್ನ ಗಮನ ಸೆಳೆದಳು. ಗೆಳೆಯರೇ, ಅವಳನ್ನು ನೋಡಿದ್ರೆ ಸಾಕು ಎಂತವನಾದ್ರೂ ಒಂದು ಕ್ಷಣ ಉಸಿರು ಬಿಗಿ ಹಿಡಿದು ನೋಡುವಷ್ಟು ಸುಂದರಿಯಾಗಿದ್ದಳು. ಅಪ್ಸರೆಯಂತಿದ್ದಳು ಅವಳ ರೂಪ. ನಾನು ಯಾವತ್ತೂ ಕ್ಲಾಸ್ನಲ್ಲಿ ಹೆಣ್ಣು ಮಕ್ಕಳ ಮುಖ ನೋಡಿ ಪಾಠ ಮಾಡಿದವನಲ್ಲ. ಆದ್ರೆ ಅವತ್ತು ನನ್ನ ಕಣ್ಣುಗಳು ಪದೇ ಪದೇ ಅವಳ ಕಡೆಗೆ ಹೋಗ್ತಿತ್ತು. ನಾನು ಪಾಠ ಮಾಡುವಾಗ ಇಡೀ ಕ್ಲಾಸ್ ತಲೆ ತಗ್ಗಿಸಿ ನೋಟ್ಸ್ ಬರೆದರೆ, ಅನನ್ಯ ಮಾತ್ರ ಫಸ್ಟ್ ಬೆಂಚ್ನಲ್ಲಿ ಕೂತು ತನ್ನ ಕೈಯಿಂದ ಗಲ್ಲಕ್ಕೆ ಆಸರೆ ಕೊಟ್ಟು ತನ್ನ ದೊಡ್ಡ ಕಣ್ಣುಗಳಿಂದ ಕಣ್ಣು ಮಿಟುಕಿಸದೆ ನನ್ನನ್ನೇ ದಿಟ್ಟಿಸಿ ನೋಡ್ತಿದ್ಲು. ಅವಳ ಆ ನೋಟದಲ್ಲಿ ಒಂದು ವಿಚಿತ್ರವಾದ ಕಾಂತಿಯ ಆಕರ್ಷಣೆ ಇತ್ತು. ನಾನು ಬೋರ್ಡ್ ಮೇಲೆ ಬರೆಯುವಾಗಲೆಲ್ಲ ಅವಳು ನನ್ನನ್ನೇ ಗಮನಿಸುತ್ತಿದ್ದಾಳೆ, ನನ್ನ ಪ್ರತಿಯೊಂದು ಚಲನವಲನವನ್ನು ಅವಳು ಫಾಲೋ ಮಾಡ್ತಿದ್ದಾಳೆ ಅನ್ನೋದು ನನಗೆ ಸ್ಪಷ್ಟವಾಗಿ ಫೀಲ್ ಆಗ್ತಿತ್ತು. ನಾನೇನಾದ್ರೂ ಅವಳ ಕಡೆ ನೋಡಿದ್ರೆ ತಕ್ಷಣ ಕಣ್ಣು ಕದಿಯದೆ ಒಂದು ಸಣ್ಣ ಸ್ಮೈಲ್ ಕೊಡ್ತಿದ್ಲು. ಗೆಳೆಯರೇ, ನನಗೆ 58 ವರ್ಷ, ಅವಳಿಗೆ ಬರೀ 21 ವರ್ಷ. ಅವಳು ನನ್ನ ಮಗಳ ವಯಸ್ಸಿನವಳು ಅಂತ ನನ್ನ ಮೆದುಳು ಎಚ್ಚರಿಸ್ತಾ ಇದ್ರು. ನನ್ನೊಳಗಿನ ಪುರುಷ ಅಹಂಕಾರ ಆ ನೋಟಕ್ಕೆ ಮೆಲ್ಲಗೆ ಕರಗೋಕೆ ಶುರುವಾಗಿತ್ತು. 30 ವರ್ಷಗಳಿಂದ ನನ್ನ ಯಾವೊಬ್ಬ ವಿದ್ಯಾರ್ಥಿನಿಯೂ ನನ್ನನ್ನ ಆ ರೀತಿ ಅಷ್ಟು ದೀರ್ಘವಾಗಿ, ಅಷ್ಟು ಆಕರ್ಷಿತಳಾಗಿ ನೋಡಿರಲಿಲ್ಲ. ಆ ನೋಟವೇ ನನ್ನೊಳಗಿದ್ದ, ನಾನು ಯಾವತ್ತೋ ಸಾಯಿಸಿಬಿಟ್ಟಿದ್ದ, ಮರೆತು ಹೋಗಿದ್ದ ಯೌವನದ ಉತ್ಸಾಹವನ್ನ ಮೆಲ್ಲಗೆ ಬಡಿದೆಬ್ಬಿಸೋಕೆ ಶುರು ಮಾಡಿತ್ತು. ಕ್ಲಾಸ್ ಮುಗಿದು ಹೊರಬಂದರೂ ಅವಳ ಆ ದೊಡ್ಡ ಕಣ್ಣುಗಳು ನನ್ನನ್ನೇ ಹಿಂಬಾಲಿಸುತ್ತಿವೆ ಅನ್ನೋ ಭ್ರಮೆ ನನ್ನಲ್ಲಿ ಶುರುವಾಗಿತ್ತು. ಅಂದು ರಾತ್ರಿ ಮನೆಗೆ ಹೋದಾಗ ಪತ್ನಿ ಸಾವಿತ್ರಿ ತಂದುಕೊಟ್ಟ ಕಾಫಿ ಕುಡಿಯುವಾಗಲೂ ನನ್ನ ಕಣ್ಣ ಮುಂದೆ ಅನನ್ಯಾಳ ಆ ಸ್ಮೈಲ್ ಮಾತ್ರ ಬರ್ತಿತ್ತು. ನನ್ನ ವಯಸ್ಸು, ನನ್ನ ಸ್ಥಾನ, ನನ್ನ ಸಮಾಜದ ಮರ್ಯಾದೆ ಎಲ್ಲವನ್ನೂ ಮರೆತು ಅವಳ ಆ ಒಂದು ನೋಟ ನನ್ನನ್ನ ಬೇರೆಯದೇ ಆದ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗ್ತಿತ್ತು. ನನಗೆ ಗೊತ್ತಿಲ್ಲದೆ ನಾನು ಅವಳ ಬಲೆಗೆ ಬೀಳುವ ಮೊದಲ ಹೆಜ್ಜೆ ಇಟ್ಟಿದ್ದೆ. ದಿನಗಳು ಕಳೆದಂತೆ ಅನನ್ಯ ನನ್ನ ಜೊತೆ ಮಾತನಾಡೋಕೆ ಹೊಸ ಹೊಸ ನೆಪಗಳನ್ನ ಹುಡುಕತೊಡಗಿದಳು. ಕಾಲೇಜಿನ ಕಾರಿಡಾರ್ನಲ್ಲಿ ಎದುರಾದಾಗಲೆಲ್ಲ ಒಂದು ಸ್ಪೆಷಲ್ ಆದ ಸ್ಮೈಲ್ ಕೊಡ್ತಿದ್ಲು. ಕ್ಲಾಸ್ ಮುಗಿದ ಮೇಲೆ ಎಲ್ಲರೂ ಹೊರಗಡೆ ಹೋದರೂ ಅವಳು ಮಾತ್ರ ಏನಾದರೊಂದು ಸಣ್ಣ ಡೌಟ್ ಕೇಳೋ ನೆಪದಲ್ಲಿ ಪುಸ್ತಕ ಹಿಡಿದುಕೊಂಡು ನನ್ನ ಕ್ಯಾಬಿನ್ಗೆ ಬರ್ತಿದ್ಲು. ಅವಳು ಕ್ಯಾಬಿನ್ ಒಳಗೆ ಬರ್ತಿದ್ದ ಹಾಗೆ ಅವಳು ಹಾಕುತ್ತಿದ್ದ ಆ ದುಬಾರಿ ಪರ್ಫ್ಯೂಮ್ ವಾಸನೆ ಇಡೀ ಕ್ಯಾಬಿನ್ ತುಂಬಾ ಹರಡಿಕೊಳ್ಳುತ್ತಿತ್ತು. ಒಂದು ದಿನ ಮಧ್ಯಾಹ್ನ ಕ್ಯಾಬಿನ್ನಲ್ಲಿ ಯಾರೂ ಇರಲಿಲ್ಲ. ನಾನು ಲ್ಯಾಪ್ಟಾಪ್ನಲ್ಲಿ ಏನೋ ಟೈಪ್ ಮಾಡ್ತಿದ್ದೆ. ಮೇ ಐ ಕಮ್ ಇನ್ ಸರ್ ಅಂತ ಅವಳ ಆ ಮಧುರವಾದ ಧ್ವನಿ ಕೇಳಿಸ್ತು. ನಾನು ತಲೆ ಎತ್ತಿ ನೋಡಿದೆ. ಅವಳು ಬಂದು ನನ್ನ ಟೇಬಲ್ ಮುಂದೆ ನಿಂತಳು. ಅವತ್ತು ಅವಳು ವಿಪರೀತ ಸುಂದರವಾಗಿ ಕಾಣಿಸ್ತಿದ್ಲು. ಅವಳು ಸ್ವಲ್ಪ ಮುಂದಕ್ಕೆ ಬಾಗಿ ತುಂಬಾ ಹತ್ತಿರ ಬಂದು ನಿಂತು, ಸರ್, ನೀವು ಪಾಠ ಮಾಡೋ ಸ್ಟೈಲ್ ತುಂಬಾ ಡಿಫರೆಂಟ್ ಆಗಿದೆ. ಇಡೀ ಕಾಲೇಜಿನಲ್ಲಿ ಎಲ್ಲಾ ಲೆಕ್ಚರರ್ಸ್ಗಿಂತ ನೀವೇ ನಂಗೆ ತುಂಬಾ ಇಷ್ಟ. ನಿಮ್ಮ ಕ್ಲಾಸ್ ಅಂದ್ರೆ ನನಗೆ ಎಲ್ಲೆಲ್ಲದ ಆಸಕ್ತಿ ಅಂದಳು. ನಾನು ಒಳಗೊಳಗೆ ಸಿಕ್ಕಾಪಟ್ಟೆ ಖುಷಿಪಟ್ಟರೂ ಹೊರಗಡೆ ನನ್ನ 30 ವರ್ಷದ ಗಾಂಭೀರ್ಯವನ್ನ ಉಳಿಸಿಕೊಳ್ಳೋಕೆ ಪ್ರಯತ್ನ ಪಡುತ್ತಾ ಗಂಭೀರವಾಗಿ, ಥ್ಯಾಂಕ್ಸ್ ಅನನ್ಯ, ನಿನ್ನ ಓದಿನ ಕಡೆ ಗಮನ ಕೊಡು, ಹೋಗಿ ಓದುಕೋ ಅಂದೆ. ಅವಳು ಓಕೆ ಸರ್ ಅಂತ ತಿರುಗಿ ಬಾಗಿಲ ಕಡೆ ನಡೆದಳು. ಆದ್ರೆ ಬಾಗಿಲ ಹತ್ತಿರ ಹೋಗಿ ಇದ್ದಕ್ಕಿದ್ದಂತೆ ನಿಂತು ತಿರುಗಿ ನನ್ನ ಕಡೆ ನೋಡಿದಳು. ಅವಳ ಕಣ್ಣಲ್ಲಿ ಒಂದು ವಿಪರೀತವಾದ ತುಂಟತನ ಇತ್ತು. ಮತ್ತೊಂದು ವಿಷಯ ಸರ್ ಅಂತ ಮಾತು ಶುರು ಮಾಡಿದಳು. ನಿಮ್ಮ ವಯಸ್ಸು 58 ಅಂದ್ರೆ ಯಾರೂ ಖಂಡಿತ ನಂಬಲ್ಲ ಸರ್. ನೀವು ಇನ್ನು 30ರ ಯುವಕನ ತರ ಫಿಟ್ ಆಗಿದ್ದೀರಾ. ನಿಮ್ಮ ಆ ವಾಯ್ಸ್ ಇದ್ದೆಲ್ಲ ಅದು ತುಂಬಾ ಮ್ಯಾಜಿಕಲ್ ಆಗಿದೆ. ಯಾರನ್ನಾದ್ರೂ ಈಸಿಯಾಗಿ ಅಟ್ರಾಕ್ಟ್ ಮಾಡೋ ಶಕ್ತಿ ನಿಮ್ಮ ವಾಯ್ಸ್ಗಿದೆ ಅಂತ ಕಣ್ಣು ಹೊಡೆದು ಒಂದು ಮೈನ ವಿರೇಳಿಸುವ ಸ್ಮೈಲ್ ಕೊಟ್ಟು ಹೊರಟು ಹೋದಳು. ಆ ಒಂದು ಕ್ಷಣ, ಆ ಒಂದು ಮಾತು ನನ್ನ ಮನಸ್ಸಿನಲ್ಲಿ ದೊಡ್ಡ ಭೂಕಂಪವನ್ನೇ ಸೃಷ್ಟಿ ಮಾಡಿತು. ನನ್ನ ಜೀವಮಾನದಲ್ಲಿ ಯಾವೊಬ್ಬ ಹೆಂಗಸು ನನ್ನನ್ನ ಇಷ್ಟು ರೊಮ್ಯಾಂಟಿಕ್ ಆಗಿ, ಇಷ್ಟು ಡೈರೆಕ್ಟ್ ಆಗಿ ಹೊಗಳಿರಲಿಲ್ಲ. ಅಷ್ಟು ಸುಂದರವಾದ ನನ್ನ ಮಗಳ ವಯಸ್ಸಿನ 21 ವರ್ಷದ ಹುಡುಗಿ ನನ್ನನ್ನು 30ರ ಯುವಕನಿಗೆ ಹೋಲಿಸಿ ಹೊಗಳಿದ್ದಳು. ಅವಳು ಹೋದ ಮೇಲೂ ಅವಳ ಧ್ವನಿ ನನ್ನ ಕಿವಿಯಲ್ಲಿ ಗುಮಿಗುಟ್ಟುತ್ತಿತ್ತು.
ಅಂದಿನಿಂದ ನನ್ನ ವರ್ತನೆ ಸಂಪೂರ್ಣವಾಗಿ ಬದಲಾಗೋಕೆ ಶುರುವಾಯಿತು. 30 ವರ್ಷಗಳಿಂದ ಬಿಳಿಕೂದಲಿನಲ್ಲೇ ಕಾಲೇಜಿಗೆ ಹೋಗುತ್ತಿದ್ದ ನಾನು ಅಂದು ಸಂಜೆ ಮೆಡಿಕಲ್ ಸ್ಟೋರ್ಗೆ ಹೋಗಿ ಹೇರ್ ಡೈ ತಂದೆ. ಕನ್ನಡಿ ಮುಂದೆ ನಿಂತು ನನ್ನ ಬಿಳಿ ಕೂದಲಿಗೂ ಮೀಸೆಗೂ ನಾನೇ ಡೈ ಹಚ್ಚೋಕೆ ಶುರು ಮಾಡಿದೆ. ನನ್ನ ಹೊಸ ಗೆಟಪ್ ನೋಡಿ ನನ್ನ ಪತ್ನಿ ಸಾವಿತ್ರಿ ಗಾಬರಿಯಾಗಿ, ಏನ್ರಿ ಇದು, ಇದ್ದಕ್ಕಿದ್ದಂತೆ ಡೈ ಎಲ್ಲಾ ಮಾಡ್ತಿದ್ದೀರಾ? ಯಾವತ್ತೂ ಇಲ್ಲದ ಶೋಕಿ ಇವತ್ತು ಯಾಕೆ ಅಂತ ಮುಗ್ಧವಾಗಿ ಕೇಳಿದಳು. ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ, ಕಳ್ಳನ ತರ ಏನಿಲ್ಲ, ನಾಳೆ ಕಾಲೇಜಲ್ಲಿ ಆನ್ಯುವಲ್ ಫಂಕ್ಷನ್ ಇದೆ, ಅದಕ್ಕೆ ಸ್ವಲ್ಪ ನೀಟ್ ಆಗಿ ಕಾಣಿಸಲಿ ಅಂತ ಹಚ್ಚಿದೆ ಅಷ್ಟೇ ಅಂತ ಸುಳ್ಳು ಹೇಳಿದೆ. ನನ್ನ ವಯಸ್ಸಿನ ಮರೆವು, ನನ್ನ ಸ್ಥಾನದ ಮರೆವು, ನನ್ನ ಸಮಾಜದ ಮರ್ಯಾದೆಯ ಮರೆವು ಅಂದೇ ಶುರುವಾಗಿತ್ತು. ಒಂದು ಸಣ್ಣ ಹೊಗಳಿಕೆಗೋಸ್ಕರ 58 ವರ್ಷದ ಮುದುಕನೊಬ್ಬ 21 ವರ್ಷದ ಹುಡುಗಿಯ ಹಿಂದೆ ಬೀಳುವ ಸೈಕಲಾಜಿಕಲ್ ಗೇಮ್ ಶುರುವಾಗಿತ್ತು. ಮುಂದೇನಾಯ್ತು? ಆ ಹುಡುಗಿ ನನ್ನನ್ನ ಹೇಗೆಲ್ಲಾ ತನ್ನ ಬಲೆಗೆ ಕೆಡವಿದಳು ಅಂತ ಕೇಳಿದ್ರೆ ನೀವು ದಂಗಾಗ್ತೀರಾ? ಅಸಲಿ ಮಜಾ ಮತ್ತು ಸೈಕಲಾಜಿಕಲ್ ಗೇಮ್ ಶುರುವಾಗಿದ್ದೆ ಇಲ್ಲಿ. ನನ್ನ ಮತ್ತು ಅನನ್ಯಾಳ ನಡುವಿನ ಸಲುಗೆ ಕೇವಲ ಆ ಕ್ಯಾಬಿನ್ನ 4 ಗೋಡೆಗಳಿಗೆ ಅಥವಾ ಕಾಲೇಜಿನ ಕಾರಿಡಾರ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಈಗ ಮೆಲ್ಲನೆ ಕ್ಲಾಸ್ ರೂಮ್ ಇಂದ ನಮ್ಮಿಬ್ಬರ ಪರ್ಸನಲ್ ವಾಟ್ಸ್ಆಪ್ಗೆ ಶಿಫ್ಟ್ ಆಗಿತ್ತು. ಒಂದು ದಿನ ನಾನು ಅವಳಿಗೆ ಯಾವುದೋ ಇಂಪಾರ್ಟೆಂಟ್ ನೋಟ್ಸ್ ಕಳಿಸುವ ನೆಪದಲ್ಲಿ ಅವಳ ನಂಬರ್ ಸೇವ್ ಮಾಡಿಕೊಂಡೆ. ಅವತ್ತಿಂದ ಶುರುವಾಯಿತು ನೋಡಿ ಅಸಲಿ ಆಟ. ರಾತ್ರಿ 11-12 ಗಂಟೆಗೂ ಅವಳ ಕಡೆಯಿಂದ ಮೆಸೇಜ್ಗಳು ಬರೋಕೆ ಶುರು ಮಾಡಿದ್ವು. ನನ್ನ ಪತ್ನಿ ಸಾವಿತ್ರಿ ಪಕ್ಕದ ರೂಮಿನಲ್ಲಿ ದೇವರ ನಾಮ ಜಪಿಸುತ್ತಾ ಅಥವಾ ತನ್ನ ಪಾಡಿಗೆ ತಾನು ಗಾಢ ನಿದ್ದೆಯಲ್ಲಿದ್ದಾಗ, ನಾನು ಮಾತ್ರ ಕದ್ದು ಮುಚ್ಚಿ ಯುವಕನಂತೆ ಫೋನ್ ನೋಡುತ್ತಿದ್ದೆ. ಅವಳ ಮೆಸೇಜ್ ಬಂತ ಅಂತ ಕಾಯುತ್ತಿದ್ದೆ. ಒಂದು ದಿನ ರಾತ್ರಿ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು, ವಿಪರೀತ ಚಳಿ ಇತ್ತು. ಸರಿಯಾಗಿ 12ವರೆಗೆ ನನ್ನ ಫೋನ್ ಸ್ಕ್ರೀನ್ ಮೇಲೆ ಅನನ್ಯಾಳ ಮೆಸೇಜ್ ಪಾಪ್ ಆಯ್ತು. ಸರ್, ಹೊರಗಡೆ ಮಳೆ ಬರ್ತಿದೆ, ನನಗೆ ನಿದ್ದೆನೇ ಬರ್ತಿಲ್ಲ. ಯಾಕೋ ತುಂಬಾ ನಿಮ್ಮ ನೆನಪಾಗ್ತಿದೆ. ಇಂಥ ಮಳೆಯಲ್ಲಿ ನಿಮ್ಮ ವಾಯ್ಸ್ ಕೇಳಬೇಕು ಅನ್ನಿಸ್ತಿದೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ತಿದೆ ಅಂತ ಅವಳು ಮೆಸೇಜ್ ಮಾಡಿದಾಗ ನನ್ನ 58 ವರ್ಷದ ಹೃದಯ 18ರ ಹುಡುಗನ ತರ ಬಡಿತ ಜೋರಾಗ್ತಿತ್ತು. ನಾನೊಬ್ಬ ಪ್ರೊಫೆಸರ್, ನನಗೆ ಮದುವೆಯಾಗಿದೆ, ದೊಡ್ಡ ಮಕ್ಕಳಿದ್ದಾರೆ. ಇದು ಸಮಾಜದ ದೃಷ್ಟಿಯಲ್ಲಿ, ನೈತಿಕತೆಯ ದೃಷ್ಟಿಯಲ್ಲಿ ಮಹಾ ತಪ್ಪು ಅಂತ ನನ್ನ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಟ್ ಕಾಡ್ತಿದ್ರು. ನನ್ನೊಳಗಿದ್ದ ಗಂಡಸಿನ ಅಹಂಕಾರ ಮತ್ತು ಆ ಎಳೆಯ ಯೌವನದ ವ್ಯಾಮೋಹ ನನ್ನನ್ನ ಸಂಪೂರ್ಣವಾಗಿ ಕುರುಡು ಮಾಡಿತ್ತು. ನಾನು ಆ ರಾತ್ರಿ ಅವಳಿಗೆ ಏನ್ ರಿಪ್ಲೈ ಮಾಡ್ದೆ ಗೊತ್ತಾ ಗೆಳೆಯರೇ? ಕೇವಲ ಗುಡ್ ನೈಟ್ ಅನನ್ಯ, ಮಲಗು ಹೋಗು ಅಂತ ಹೇಳಿ ಒಬ್ಬ ಮೇಷ್ಟ್ರಾಗಿ ಸುಮ್ಮನಾಗಬೇಕಿದ್ದ ನಾನು ಅವಳ ಪ್ರತಿಯೊಂದು ಮೆಸೇಜ್ಗೂ ಡಬಲ್ ಮೀನಿಂಗ್ ನಲ್ಲಿ ರೊಮ್ಯಾಂಟಿಕ್ ಆಗಿ ರಿಪ್ಲೈ ಮಾಡೋಕೆ ಶುರು ಮಾಡಿದೆ. ಮಳೆ ಬರ್ತಿರೋದಕ್ಕೂ ನನ್ನ ನೆನಪಾಗ್ತಿರೋದಕ್ಕೂ ಏನಮ್ಮ ಕನೆಕ್ಷನ್? ನಾನೇನಾದ್ರೂ ನಿನ್ನ ಪಕ್ಕದಲ್ಲೇ ಇರಬೇಕಿತ್ತ? ನನಗೆ ಮಾತ್ರ ನಿನ್ನದೇ ಯೋಚನೆ ಕಾಡುತ್ತಿದೆ ಅಂತ ತಮಾಷೆಯ ದ್ವಂದ್ವಾರ್ಥದ ಮೆಸೇಜ್ ಕಳಿಸಿದೆ. ಅವಳು ಕೂಡ ನಾಚಿಕೊಳ್ಳೋ ಸ್ಮೈಲಿಗಳನ್ನ ಕಳಿಸುತ್ತಾ ನಮ್ಮ ಚಾಟ್ ಬೆಳಗಿನ ಜಾವದವರೆಗೂ ಮುಂದುವರಿಯುವಂತೆ ಮಾಡಿದಳು. ಆ ರಾತ್ರಿ ನಾನು ನಿದ್ದೆ ಮಾಡಲೇ ಇಲ್ಲ. ಇದಾದ ಮೇಲೆ ನಮ್ಮ ಭೇಟಿ ಕೇವಲ ಕಾಲೇಜಿಗೆ ಸೀಮಿತವಾಗಲಿಲ್ಲ. ಕಾಲೇಜು ಮುಗಿದ ಮೇಲೆ ಹೊರಗಿನ ಯಾರು ಹೆಚ್ಚು ಬಾರದ ನಿರ್ಜನವಾದ ಹೈವೇ ಪಕ್ಕದ ಕಾಫಿ ಶಾಪ್ಗಳಲ್ಲಿ ನಾವಿಬ್ಬರು ಸೀಕ್ರೆಟ್ ಆಗಿ ಮೀಟ್ ಮಾಡೋಕೆ ಶುರು ಮಾಡಿದ್ವಿ. ಯಾರಾದ್ರೂ ನೋಡಿದ್ರೆ ಏನ್ ಕತೆ ಅನ್ನೋ ಭಯ ಒಂದ್ ಕಡೆ ಇದ್ರೂ ಅವಳ ಜೊತೆಗಿರೋ ಆ ಥ್ರಿಲ್ ನನ್ನನ್ನ ಹುಚ್ಚನನ್ನಾಗಿ ಮಾಡಿತ್ತು. ಅಲ್ಲಿ ಅವಳ ಜೊತೆ ಕೂತು ಕಾಫಿ ಕುಡಿಯುವಾಗ ಅವಳು ಬೇಕಂತಲೇ ಆಕಸ್ಮಿಕ ಅನ್ನೋ ತರ ತನ್ನ ಮೃದುವಾದ ಬೆರಳುಗಳಿಂದ ನನ್ನ ಕೈ ಬೆರಳುಗಳನ್ನ ಸ್ಪರ್ಶಿಸುತ್ತಿದ್ದಳು. ಆ ಸಣ್ಣ ಸ್ಪರ್ಶ, ಆ ಬಿಸಿ ನನ್ನ ಇಡೀ ದೇಹದಲ್ಲಿ 1000 ವೋಲ್ಟ್ ವಿದ್ಯುತ್ ಸಂಚಾರ ಮಾಡ್ತಿತ್ತು. ನಾನೊಮ್ಮೆ, ಅನನ್ಯ, ನಿನಗೆ 21, ನನಗೆ 58, ಯಾರಾದ್ರೂ ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದ್ರೆ ಏನ್ ಅಂದುಕೊಳ್ತಾರೆ? ಸಮಾಜ ನಮ್ಮನ್ನ ಒಪ್ಪುತ್ತಾ ಅಂತ ಕೇಳಿದೆ. ಅದಕ್ಕೆ ಅವಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅತ್ಯಂತ ಆಕರ್ಷಕವಾಗಿ, ವಯಸ್ಸು ಅನ್ನೋದು ಕೇವಲ ಒಂದು ನಂಬರ್ ಸರ್, ಮನಸ್ಸುಗಳಿಗಲ್ಲ. ನಿಮ್ಮ ಮನಸ್ಸು ಇನ್ನು ಯುವಕನ ತರಾನೇ ಇದೆ. ನಮ್ಮ ಪ್ರೀತಿಗೆ ಈ ಸಮಾಜ, ವಯಸ್ಸು ಯಾವುದೂ ಅಡ್ಡಿಯಾಗಲ್ಲ ಅಂತ ಹೇಳಿದಾಗ ನಾನು ನನ್ನ 30 ವರ್ಷದ ಮರ್ಯಾದೆ, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಸ್ಥಾನಮಾನ, ನನ್ನ ಜವಾಬ್ದಾರಿ ಎಲ್ಲವನ್ನೂ ಸಂಪೂರ್ಣವಾಗಿ ಮರೆತು ಅವಳ ಪ್ರೀತಿಯಲ್ಲಿ, ಆ ಯೌವನದ ಮೋಹದಲ್ಲಿ, ಅವಳ ಆಕರ್ಷಣೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋದೆ. ನನಗೆ ಆ ಕ್ಷಣದಲ್ಲಿ ಪ್ರಪಂಚದಲ್ಲಿ ಅವಳಿಗಿಂತ ಸುಂದರವಾದದ್ದು ಬೇರಾವತ್ತೂ ಕಾಣಲೇ ಇಲ್ಲ. ಅವಳ ಆ ಮಾತುಗಳು ನನ್ನನ್ನು ಒಂದು ಬಲವಾದ ಭ್ರಮಾಲೋಕಕ್ಕೆ ಕರೆದುಕೊಂಡು ಹೋಗಿತ್ತು. ವಯಸ್ಸಾದ ಮೇಲೆ ಬರುವ ಈ ಮೋಹ ಇದೆಯಲ್ಲ, ಅದು ಮನುಷ್ಯನನ್ನ ಎಷ್ಟು ಕುರುಡು ಮಾಡುತ್ತೆ ಅಂದ್ರೆ, ಸರಿಯಾದ ದಾರಿ ಯಾವುದು, ತಪ್ಪಾದ ದಾರಿ ಯಾವುದು ಅಂತ ಯೋಚನೆ ಮಾಡುವ ಶಕ್ತಿಯನ್ನೇ ಕಿತ್ತುಕೊಂಡು ಬಿಡುತ್ತೆ. ನಾನು ನನ್ನ ಪತ್ನಿ ಸಾವಿತ್ರಿಗೆ ಸುಳ್ಳು ಹೇಳೋಕೆ ಶುರು ಮಾಡಿದೆ. ಕಾಲೇಜಿನಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಇದೆ, ಮೀಟಿಂಗ್ ಇದೆ ಅಂತ ಹೇಳಿ ಅನನ್ಯ ಜೊತೆ ಟೈಮ್ ಕಳೆಯೋಕೆ ಶುರು ಮಾಡಿದೆ. ಅವಳಿಗಾಗಿ ದುಬಾರಿ ಗಿಫ್ಟ್ಗಳನ್ನು ತಂದು ಕೊಡೋಕೆ ಶುರು ಮಾಡಿದೆ. ಅವಳ ಒಂದು ಸ್ಮೈಲ್ಗಾಗಿ ನಾನು ಏನನ್ನು ಬೇಕಾದರೂ ಕಳೆದುಕೊಳ್ಳೋಕೆ ಸಿದ್ಧನಿದ್ದೆ. ನನ್ನೊಳಗಿದ್ದ ಆ ಗಂಭೀರವಾದ ಶಿಸ್ತಿನ ಪ್ರೊಫೆಸರ್ ಸತ್ತು ಹೋಗಿದ್ದ. ಈಗ ಕೇವಲ ಅವಳ ಯೌವನಕ್ಕೆ ಮರುಳಾದ ಒಬ್ಬ ಅಸಹಾಯಕ ಕಾಮಾಂಧ ಮುದುಕ ಮಾತ್ರ ಉಳಿದಿದ್ದ. ಅವಳ ಪ್ರತಿಯೊಂದು ಮಾತು ನನಗೆ ವೇದವಾಕ್ಯದಂತೆ ಕಾಣಿಸ್ತಿತ್ತು. ಆದ್ರೆ ಅವಳ ಮನಸ್ಸಿನಲ್ಲಿ ಎಂಥ ದೊಡ್ಡ ಪ್ಲಾನ್ ಓಡ್ತಿದೆ. ಅವಳು ನನ್ನನ್ನ ಯಾವ ರೀತಿ ಬ್ಲಾಕ್ ಮೈಲ್ ಅಥವಾ ಮೈಂಡ್ ಗೇಮ್ ಆಡ್ತಿದ್ದಾಳೆ ಅನ್ನೋದು ನನಗೆ ಆ ಕ್ಷಣಕ್ಕೆ ಅರ್ಥವೇ ಆಗಲಿಲ್ಲ. ಅವಳ ಆ ಸುಂದರವಾದ ನಗುವಿನ ಹಿಂದೆ ಒಂದು ಕ್ರೂರವಾದ ಸ್ವಾರ್ಥ ಅಡಗಿತ್ತು ಅನ್ನೋದನ್ನ ಅರಿಯುವಷ್ಟು ಪ್ರಬುದ್ಧತೆ ನನಗಿರಲಿಲ್ಲ. ಪ್ರೀತಿ ಕುರುಡು ಅಂತಾರೆ, ಆದ್ರೆ ವಯಸ್ಸಾದ ಮೇಲೆ ಹುಟ್ಟೋ ವ್ಯಾಮೋಹ ಇದೆಯಲ್ಲ, ಅದು ಕುರುಡು ಮಾತ್ರವಲ್ಲ, ಮನುಷ್ಯನನ್ನ ಹುಚ್ಚು ಹಿಡಿಸುತ್ತೆ. ನಾನು ಅದೇ ಹುಚ್ಚುತನದ ಪರಮಾವಧಿಯಲ್ಲಿದ್ದೆ. ಹೀಗೆ ದಿನಗಳು ಉರುಳಿದವು. ನಾನು ಅವಳ ಗುಲಾಮನಂತೆ ಆಗಿದ್ದೆ.
ಫೈನಲ್ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇತ್ತು. ಎಕ್ಸಾಮ್ಸ್ ಜೊತೆಗೆ ಕಾಲೇಜಿನ ಫೈನಲ್ ಇಯರ್ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡೋ ಟೈಮ್ ಕೂಡ ಬಂದೇ ಬಿಟ್ಟು. ಆ ಪ್ರಾಜೆಕ್ಟ್ ಮಾರ್ಕ್ಸ್, ಇಂಟರ್ನಲ್ ಮಾರ್ಕ್ಸ್ ಎಲ್ಲವೂ ನನ್ನ ಕೈಯಲ್ಲೇ ಇತ್ತು. ಯಾರು ಟಾಪರ್ ಆಗ್ಬೇಕು, ಯಾರು ಫೇಲ್ ಆಗ್ಬೇಕು, ಯಾರ ಭವಿಷ್ಯ ಹೇಗಿರಬೇಕು ಅನ್ನೋ ಪವರ್ ನನ್ನ ಪೆನ್ನಿನ ತುದಿಯಲ್ಲಿತ್ತು. ಇದು ಇಡೀ ಕಾಲೇಜಿಗೆ ಗೊತ್ತಿದ್ದ ವಿಚಾರ. ಒಂದು ದಿನ ಸಂಜೆ ವಿಪರೀತ ಮಳೆ ಬರ್ತಿತ್ತು. ಕಾಲೇಜಿನ ಕ್ಯಾಂಪಸ್ನಲ್ಲಿ ಹೆಚ್ಚು ಜನ ಇರಲಿಲ್ಲ. ಲ್ಯಾಬ್ಗಳು ಕ್ಲೋಸ್ ಆಗಿದ್ವು. ಸ್ಟೂಡೆಂಟ್ಸ್, ಸ್ಟಾಫ್ ಎಲ್ಲರೂ ಮನೆಗೆ ಹೊರಟಿದ್ರು. ನಾನು ಮಾತ್ರ ನನ್ನ ಕ್ಯಾಬಿನ್ನಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನ ಚೆಕ್ ಮಾಡ್ತಾ, ಮಾರ್ಕ್ಸ್ ಎಂಟ್ರಿ ಮಾಡ್ತಾ ಕೂತಿದ್ದೆ. ಹೊರಗಡೆ ಮಳೆಯ ಅಬ್ಬರ ಜೋರಾಗಿತ್ತು. ಇದ್ದಕ್ಕಿದ್ದಂತೆ ಕ್ಯಾಬಿನ್ ಬಾಗಿಲು ಸದ್ದಿಲ್ಲದೆ ಓಪನ್ ಆಯ್ತು. ನೋಡಿದ್ರೆ ಅಲ್ಲಿ ಸಾಕ್ಷಾತ್ ಅನನ್ಯ ನಿಂತಿದ್ದಳು. ಮಳೆಯಿಂದಾಗಿ ಅವಳ ಬಟ್ಟೆ ಸ್ವಲ್ಪ ಒದ್ದೆಯಾಗಿತ್ತು. ಅವಳ ಮುಖದ ಮೇಲೆ ಅವಳ ಕೂದಲಿನಿಂದ ನೀರಿನ ಹನಿಗಳು ಮೆಲ್ಲನೆ ಜಾರುತ್ತಿದ್ದವು. ಅವಳನ್ನ ಆ ಒದ್ದೆಯಾದ ರೂಪದಲ್ಲಿ ನೋಡಿದಾಗ ನನ್ನ ಕಣ್ಣುಗಳು ಅಕ್ಷರಶಃ ಅವಳ ಮೇಲೆಯೇ ನೆಟ್ಟು ಬಿಟ್ಟವು. ನನ್ನ ಹೃದಯದ ಬಡಿತ ಮತ್ತೆ ಜೋರಾಯ್ತು. ಅವಳು ಏನು ಮಾತಾಡದೆ ನೇರವಾಗಿ ನನ್ನ ಕುರ್ಚಿಯ ಹತ್ತಿರ ಬಂದು ನಿಂತಳು. ನಾನು ಗಾಬರಿಯಾಗಿ, ಏನಾಯ್ತು ಅನನ್ಯ? ಈ ಟೈಮಲ್ಲಿ, ಇಷ್ಟು ಮಳೆಯಲ್ಲಿ, ಇಡೀ ಕಾಲೇಜು ಖಾಲಿ ಇರುವಾಗ ಯಾಕೆ ಬಂದೆ ಅಂತ ಕೇಳಿದೆ. ಅವಳು ಮೆಲ್ಲನೆ ಮುಂದಕ್ಕೆ ಬಾಗಿ ತನ್ನ ಕೈಗಳಿಂದ ನನ್ನ ಶರ್ಟ್ ಕಾಲರ್ ಸರಿ ಮಾಡುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡು, ಸರ್, ನೀವು ಅಂದ್ರೆ ನನಗೆ ಪ್ರಾಣ. ನಿಮ್ಮನ್ನ ಬಿಟ್ಟು ನಾನು ಇರೋಕೆ ಸಾಧ್ಯನೇ ಇಲ್ಲ. ಆದ್ರೆ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ನಿಮಗೆ ಗೊತ್ತಿಲ್ಲ ಸರ್. ನಾನು ತುಂಬಾ ದೊಡ್ಡ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ ಅಂತ ಕಣ್ಣೀರು ಹಾಕೋಕೆ ಶುರು ಮಾಡಿದಳು. ಅವಳ ಆ ಮುಗ್ಧವಾದ ಮುಖದಲ್ಲಿ ಕಣ್ಣೀರು ನೋಡಿ ನನ್ನ ಗುಂಡಿಗೆ ಎಲ್ಲಂತು. ನಾನು ಗಾಬರಿಯಾಗಿ ತಕ್ಷಣ ಅವಳ ಕೈ ಹಿಡಿದು, ಏನಾಯ್ತಮ್ಮ? ಯಾಕೆ ಅಳ್ತಿದೀಯಾ? ನನಗೆ ಹೇಳು, ಎಂತ ಕಷ್ಟ ಬಂದ್ರೂ ನಾನು ಸಾಲ್ವ್ ಮಾಡ್ತೀನಿ. ನಾನಿದ್ದೀನಿ ಅಲ್ವಾ ನಿನ್ನ ಜೊತೆಯ ಅಂತ ವಿಪರೀತ ಕಾಳಜಿಯಿಂದ ಕೇಳಿದೆ. ಅವಳು ಇನ್ನಷ್ಟು ಹತ್ತಿರ ಬಂದು ತನ್ನ ತಲೆಯನ್ನು ನನ್ನ ಎದೆಗೆ ಒರಗಿಸಿಕೊಂಡಳು. ಭಾವುಕವಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ, ನನ್ನ ಅಪ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಸರ್. ಅವರ ಮಾತಿಗೆ ಎದುರಾಡುವ ಧೈರ್ಯ ನನಗಿಲ್ಲ. ನಾನು ಈ ಫೈನಲ್ ಪ್ರಾಜೆಕ್ಟ್ನಲ್ಲಿ ಕಾಲೇಜಿಗೆ ಟಾಪರ್ ಆಗ್ಲಿಲ್ಲ ಅಂದ್ರೆ, ನನಗೆ ಅತ್ಯುತ್ತಮ ಮಾರ್ಕ್ಸ್ ಬರಲಿಲ್ಲ ಅಂದ್ರೆ, ನನ್ನ ಅಪ್ಪ ನನ್ನ ಓದು ನಿಲ್ಲಿಸಿ ಯಾವುದೋ ಹಳ್ಳಿಯವನಿಗೆ, ನನಗಿಂತ ವಯಸ್ಸಾದವನಿಗೆ, ನನಗೆ ಇಷ್ಟ ಇಲ್ಲದವನಿಗೆ ಕೊಟ್ಟು ಬಲವಂತವಾಗಿ ಮದುವೆ ಮಾಡ್ತಾರೆ. ನನ್ನ ಜೀವನ ಪೂರ್ತಿಯಾಗಿ ಹಾಳಾಗೋಗುತ್ತೆ. ನನಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರ ಜೊತೆಯೂ ಇರೋಕೆ, ಬದುಕೋಕೆ ಇಷ್ಟ ಇಲ್ಲ ರಮೇಶ್ ಅಂತ ಹೇಳಿದಳು. ನೀವು ನಂಬ್ತಿರೋ ಬಿಡ್ತೀರೋ, ಅವಳು ಆ ಕ್ಷಣದಲ್ಲಿ ಮೊದಲ ಬಾರಿಗೆ ನನ್ನನ್ನ ಸರ್ ಬದಲು ರಮೇಶ್ ಅಂತ ನನ್ನ ಹೆಸರು ಹಿಡಿದು ಕರೆದಳು. 21 ವರ್ಷದ ಸುಂದರಿ 58 ವರ್ಷದ ನನ್ನನ್ನ ನನ್ನ ಹೆಸರಿನಿಂದ ರೊಮ್ಯಾಂಟಿಕ್ ಆಗಿ ಕರೆದಾಗ ನನ್ನ ಅಹಂಕಾರ, ಪುರುಷತ್ವ ಆಕಾಶಕ್ಕೇರಿತು. ನನ್ನನ್ನ ಆಕೆ ತನ್ನ ಸ್ವಂತ ಗಂಡನಂತೆ, ಪ್ರಿಯಕರನಂತೆ ಭಾವಿಸುತ್ತಿದ್ದಾಳೆ ಅನ್ನೋ ಭ್ರಮೆ ನನ್ನಲ್ಲಿ ದಟ್ಟವಾಯಿತು. ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಅವಳ ಆಸೆ, ಆ ಕಣ್ಣೀರು, ಆ ಸ್ಪರ್ಶ, ಇವೆಲ್ಲವೂ ನನ್ನನ್ನ ಪೂರ್ತಿಯಾಗಿ ಭಾವುಕ ಬಲೆಗೆ ಕೆಡವಿತ್ತು. ನನ್ನ ಬುದ್ಧಿ ಸಂಪೂರ್ಣವಾಗಿ ಭ್ರಷ್ಟವಾಗಿತ್ತು. ನನಗೋಸ್ಕರ ಇಷ್ಟು ಚಿಕ್ಕ ಹುಡುಗಿ ತನ್ನ ಮನೆಯವರನ್ನೇ ಎದುರು ಹಾಕಿಕೊಳ್ಳೋಕೆ ರೆಡಿ ಇದ್ದಾಳಲ್ಲ, ಇವಳಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅನ್ನೋ ಹುಚ್ಚು ಆಲೋಚನೆ ನನ್ನ ತಲೆಗೆ ಬಂತು. ಗೆಳೆಯರೇ, ಅವಳ ಆ ಕಣ್ಣೀರು ನಿಜವಾದದ್ದಲ್ಲ, ಅದೊಂದು ಬಹುದೊಡ್ಡ ಪ್ಲಾನ್ನ ಭಾಗವಾಗಿತ್ತು ಅನ್ನೋದು ಆ ದೊಡ್ಡ ಪ್ರೊಫೆಸರ್ಗೆ ಅರ್ಥವೇ ಆಗಲಿಲ್ಲ. ನನ್ನ ಕಣ್ಣಿಗೆ ಕಟ್ಟಿದ್ದ ವ್ಯಾಮೋಹದ ಪಟ್ಟಿ ನನ್ನನ್ನ ಬಹುದೊಡ್ಡ ಪ್ರಪಾತಕ್ಕೆ ತಳ್ಳೋಕೆ ಸಿದ್ಧವಾಗಿತ್ತು. ಅವಳ ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ನಾನು ಒಮ್ಮೆಯೂ ಯೋಚಿಸಲಿಲ್ಲ. ಅವಳ ಆ ಮುಖ, ಆ ಕಣ್ಣೀರು ನನ್ನನ್ನು ಒಂಥರ ಮೋಡಿ ಮಾಡಿತ್ತು. ಅವಳನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು, ಅವಳನ್ನ ಬೇರೆ ಯಾರಿಗೂ ಮದುವೆ ಮಾಡಿಕೊಡಲು ಬಿಡಬಾರದು, ಅವಳು ಶಾಶ್ವತವಾಗಿ ನನ್ನವಳೇ ಆಗಬೇಕು ಅನ್ನೋ ದುರಾಸೆ ನನ್ನಲ್ಲಿ ಹೆಮ್ಮರವಾಗಿ ಬೆಳೆದಿತ್ತು. ಆ ಕ್ಷಣದಲ್ಲಿ ನಾನು ಒಬ್ಬ ಶಿಕ್ಷಕ ಅನ್ನೋದನ್ನೇ ಮರೆತು ಅವಳ ಪ್ರೇಮಪಾಶಕ್ಕೆ ಸಿಲುಕಿದ ಒಬ್ಬ ಗುಲಾಮನಾಗಿದ್ದೆ. ಮುಂದೇನಾಯ್ತು? ಆ ಮಾರ್ಕ್ಸ್ಗಾಗಿ, ಅವಳ ಆ ಪ್ರೀತಿಯ ಭಿಕ್ಷೆಗಾಗಿ ನಾನು ಎಂತ ಕೆಟ್ಟ ಕೆಲಸ ಮಾಡಿದೆ, ನನ್ನ ವೃತ್ತಿ ಧರ್ಮಕ್ಕೆ ಹೇಗೆ ದ್ರೋಹ ಮಾಡಿದೆ ಅಂತ ಕೇಳಿದ್ರೆ ನೀವು ನನ್ನನ್ನ ಉಗಿಯೋದು ಗ್ಯಾರಂಟಿ. ಆ ಖಾಲಿ ಕ್ಯಾಬಿನ್ನಲ್ಲಿ ಹೊರಗಡೆ ಸುರಿಯುತ್ತಿದ್ದ ಮಳೆಯ ಸದ್ದಿನ ನಡುವೆ ನನ್ನ ಎದೆಗೆ ಒರಗಿ ಕಣ್ಣೀರು ಹಾಕುತ್ತಿದ್ದ 21 ವರ್ಷದ ಅನನ್ಯಾಳನ್ನ ನೋಡಿ ನನ್ನ 58 ವರ್ಷದ ಗುಂಡಿಗೆ ಸಂಪೂರ್ಣವಾಗಿ ಕರಗಿ ನೀರಾಗಿತ್ತು. ಒಬ್ಬ ಪ್ರೊಫೆಸರ್ ಆಗಿ ನನ್ನ ವಿದ್ಯಾರ್ಥಿನಿಯ ಕಷ್ಟವನ್ನು ವೃತ್ತಿಪರತೆಯಿಂದ ಬಗೆಹರಿಸಬೇಕಿದ್ದ ನಾನು ಆ ಕ್ಷಣದಲ್ಲಿ ಅವಳ ಸೌಂದರ್ಯಕ್ಕೆ, ಅವಳ ಯೌವನಕ್ಕೆ ಮತ್ತು ಅವಳ ಕೃತಕ ಕಣ್ಣೀರಿಗೆ ಸಂಪೂರ್ಣವಾಗಿ ಶರಣಾಗಿದ್ದೆ. ಅವಳು ನನಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರ ಜೊತೆಯೂ ಇರೋಕೆ ಇಷ್ಟ ಇಲ್ಲ ರಮೇಶ್ ಅಂತ ನನ್ನ ಹೆಸರು ಹಿಡಿದು ಕರೆದಾಗಲಂತೂ ನನ್ನ ಮೆದುಳು ಕೆಲಸ ಮಾಡೋದನ್ನೇ ನಿಲ್ಲಿಸಿತು. ಅವಳು ನನ್ನ ಮೇಲಿನ ಅತಿಯಾದ ಪ್ರೀತಿಯಿಂದಲೇ ತನ್ನ ಮನೆಯವರನ್ನ ಎದುರು ಹಾಕಿಕೊಳ್ಳುತ್ತಿದ್ದಾಳೆ ಅನ್ನೋ ಭ್ರಮೆ ನನ್ನಲ್ಲಿ ವಿಪರೀತವಾಗಿ ಬೆಳೆದಿತ್ತು. ಆ ಕ್ಷಣದಲ್ಲಿ ನಾನೇನು ಮಾಡ್ತಿದ್ದೀನಿ, ಎಂತ ಮಾತು ಕೊಡ್ತಿದ್ದೀನಿ ಅನ್ನೋ ಪರಿಜ್ಞಾನವೂ ನನಗಿರಲಿಲ್ಲ. ನಾನು ಅವಳ ಕಣ್ಣೀರು ಒರೆಸುತ್ತಾ ಅತ್ಯಂತ ಭಾವುಕವಾಗಿ, ನೀನು ಸ್ವಲ್ಪವೂ ಚಿಂತೆ ಮಾಡಬೇಡ ಅನನ್ಯ. ನಿನ್ನ ಪ್ರಾಜೆಕ್ಟ್ಗೆ ಯೂನಿವರ್ಸಿಟಿಯಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ಬರೋ ಹಾಗೆ ಮಾಡೋದು ಇನ್ಮುಂದೆ ಈ ನಿನ್ನ ರಮೇಶ್ ಜವಾಬ್ದಾರಿ. ಯಾರು ನಿನ್ನನ್ನ ಬಲವಂತವಾಗಿ ಮದುವೆ ಮಾಡಿಕೊಡ್ತಾರೆ ನಾನು ನೋಡ್ತೀನಿ ಅಂತ ಅವಳಿಗೆ ಪ್ರಾಮಿಸ್ ಮಾಡಿದೆ. ನನ್ನ ಮಾತು ಕೇಳಿದ್ದೆ ತಡ ಅವಳ ಮುಖದಲ್ಲಿ ಒಮ್ಮೆಲೆ 1000 ವೋಲ್ಟ್ ಬಲ್ಬ್ ಬೆಳಗಿದಂತೆ ಖುಷಿ ಮೂಡಿತು. ಅವಳು ತಕ್ಷಣ ನನ್ನ ಮುಖವನ್ನ ತನ್ನ 2 ಕೈಗಳಿಂದ ಹಿಡಿದು ನನ್ನ ಹಣೆಗೆ ಒಂದು ಮುತ್ತಿಟ್ಟು, ಥ್ಯಾಂಕ್ ಯು ಸೋ ಮಚ್, ಯು ಆರ್ ಮೈ ಹೀರೋ ಅಂತ ಹೇಳಿ ಕ್ಯಾಬಿನ್ನಿಂದ ಹೊರಟೆ ಹೋದಳು. ಗೆಳೆಯರೇ, ಅವಳು ಇಟ್ಟ ಆ ಒಂದು ಮುತ್ತು ನನ್ನನ್ನ ಸ್ವರ್ಗಕ್ಕೇರಿಸಿತು. ನಾನೊಬ್ಬ ಮಹಾನ್ ಸಾಧನೆ ಮಾಡಿದವನಂತೆ ಖುಷಿಯಿಂದ ಕುಣಿಯುತ್ತಿದ್ದೆ. ಆದರೆ ಅವಳು ಹೋದ ಮೇಲೆ ಟೇಬಲ್ ಮೇಲಿದ್ದ ಅವಳ ಪ್ರಾಜೆಕ್ಟ್ ರಿಪೋರ್ಟ್ ಓಪನ್ ಮಾಡಿದಾಗ ನನ್ನ ತಲೆ ತಿರುಗಿದಂತಾಯ್ತು.
ಅವಳ ಪ್ರಾಜೆಕ್ಟ್ ಅತ್ಯಂತ ಸಾಧಾರಣವಾಗಿತ್ತು. ಇಂಟರ್ನೆಟ್ನಿಂದ ಕಾಪಿ ಪೇಸ್ಟ್ ಮಾಡಿದ, ಯಾವುದೇ ಸ್ವಂತ ಪರಿಶ್ರಮವಿಲ್ಲದ ಒಂದು ಕಳಪೆ ರಿಪೋರ್ಟ್ ಅದಾಗಿತ್ತು. ಅದಕ್ಕೆ ಪಾಸ್ ಮಾರ್ಕ್ಸ್ ಕೊಡೋದು ಕೂಡ ಕಷ್ಟ ಇತ್ತು. ಆದರೆ ಈಗ ನಾನು ಅವಳಿಗೆ ಮಾತು ಕೊಟ್ಟಿದ್ದೆ. ಅವಳನ್ನ ಟಾಪರ್ ಮಾಡಬೇಕು ಅಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದ, 6 ತಿಂಗಳಿಂದ ಲೈಬ್ರರಿಯಲ್ಲಿ ಕೂತು ಅತ್ಯುತ್ತಮ ಪ್ರಾಜೆಕ್ಟ್ ರೆಡಿ ಮಾಡಿದ್ದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಮಾರ್ಕ್ಸ್ ಅನ್ನ ಕಟ್ ಮಾಡಬೇಕಿತ್ತು. ನನ್ನ 30 ವರ್ಷಗಳ ವೃತ್ತಿ ಜೀವನದಲ್ಲಿ ನಾನು ಯಾವತ್ತೂ ಒಂದು ಸಣ್ಣ ತಪ್ಪು ಮಾಡಿರಲಿಲ್ಲ. ನನ್ನ ಪ್ರಾಮಾಣಿಕತೆ, ನನ್ನ ಎಥಿಕ್ಸ್ ಇಡೀ ಯೂನಿವರ್ಸಿಟಿಗೆ ಗೊತ್ತಿತ್ತು. ಆದರೆ ಅವತ್ತು ನನ್ನ ಕಣ್ಣಿಗೆ ಕಟ್ಟಿದ್ದ ವ್ಯಾಮೋಹದ ಪಟ್ಟಿ ನನ್ನನ್ನ ಬಹುದೊಡ್ಡ ದ್ರೋಹಕ್ಕೆ ಪ್ರಚೋದಿಸ್ತಾ ಇತ್ತು. ಈ ಒಂದು ಸಹಾಯ ಮಾಡಿದ್ರೆ ಆ ಸುಂದರವಾದ ಹುಡುಗಿ ಶಾಶ್ವತವಾಗಿ ನನ್ನವಳಾಗ್ತಾಳೆ. ನನಗೋಸ್ಕರ ಅವಳು ತನ್ನ ಜೀವನವನ್ನೇ ಮುಡಿಪಾಗಿಡ್ತಾಳೆ ಅನ್ನೋ ಅಹಂಕಾರ, ದುರಾಸೆ ನನ್ನನ್ನ ಸಂಪೂರ್ಣವಾಗಿ ಆವರಿಸಿತು. ಒಂದು ವೇಳೆ ಯೂನಿವರ್ಸಿಟಿಗೆ ಈ ವಿಷಯ ಗೊತ್ತಾದ್ರೆ ನನ್ನ ಇಷ್ಟು ವರ್ಷದ ಮರ್ಯಾದೆ, ನನ್ನ ಕೆಲಸ, ನನ್ನ ಪೆನ್ಷನ್ ಎಲ್ಲವೂ ಕ್ಯಾನ್ಸಲ್ ಆಗುತ್ತೆ ಅಂತ ಗೊತ್ತಿದ್ದರೂ ನಾನು ಆ ರಿಸ್ಕ್ ತಗೊಳ್ಳೋಕೆ ರೆಡಿಯಾದೆ. ಗೆಳೆಯರೇ, ನಾನು ನನ್ನ ಪೆನ್ ತಗೊಂಡು ಕಷ್ಟಪಟ್ಟು ಓದಿದ್ದ ಅತ್ಯುತ್ತಮ ವಿದ್ಯಾರ್ಥಿಗಳ ಮಾರ್ಕ್ಸ್ ಅನ್ನು ನಿರ್ದಾಕ್ಷಿಣ್ಯವಾಗಿ ಕಡಿಮೆ ಮಾಡಿದೆ. ಅವರ ಭವಿಷ್ಯದ ಜೊತೆ ಆಟವಾಡಿದೆ. ಅನನ್ಯಾಳ ಕಳಪೆ ಪ್ರಾಜೆಕ್ಟ್ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಹಾಕಿ ಯೂನಿವರ್ಸಿಟಿಗೆ ಕಳುಹಿಸಿಕೊಟ್ಟೆ. ಸುಮಾರು 1 ತಿಂಗಳ ನಂತರ ಫೈನಲ್ ರಿಸಲ್ಟ್ ಬಂತು. ನೋಟಿಸ್ ಬೋರ್ಡ್ ಮೇಲೆ ರಿಸಲ್ಟ್ ಲಿಸ್ಟ್ ಅಂಟಿಸಲಾಗಿತ್ತು. ನಾನು ಅಂದುಕೊಂಡಂತೆಯೇ ನಾನಾಡಿದ ಆ ದೊಡ್ಡ ಮೋಸದ ಆಟದಿಂದ ಅನನ್ಯ ಇಡೀ ಕಾಲೇಜಿಗೆ ಟಾಪರ್ ಆಗಿದ್ದಳು. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಈಗ ಅವಳು ಓಡಿ ಬಂದು ನನ್ನ ಕ್ಯಾಬಿನ್ನಲ್ಲಿ ನನ್ನನ್ನ ತಬ್ಬಿಕೊಳ್ತಾಳೆ, ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾಳೆ ಅಂತ ನಾನು ಅವಳಿಗಾಗಿ ಅಕ್ಷರಶಃ ಹುಚ್ಚನಂತೆ ಕಾಯ್ತಾ ಕೂತಿದ್ದೆ. ಆದ್ರೆ ನನ್ನ ಆಸೆ ಹೇಗೆ ನುಚ್ಚುನೂರಾಯ್ತು. ಆ ಮುಖವಾಡದ ಹಿಂದಿನ ಸತ್ಯ ಏನು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಕೇಳಿ. ನಿಮ್ಮ ರಕ್ತ ಕುದಿಯೋದು ಗ್ಯಾರಂಟಿ. ರಿಸಲ್ಟ್ ಬಂದ ದಿನ ಕಾಲೇಜಿನ ಕ್ಯಾಂಪಸ್ ಪೂರ್ತಿ ಸ್ಟೂಡೆಂಟ್ಸ್ ಖುಷಿಯಿಂದ ಕುಣಿಯುತ್ತಿದ್ರು. ನಾನು ಮಾತ್ರ ನನ್ನ ಕ್ಯಾಬಿನ್ನಲ್ಲಿ ಬಾಗಿಲು ನೋಡಿಕೊಂಡು ಅನನ್ಯ ಬರ್ತಾಳೆ ಅಂತ ಕಾಯ್ತಾ ಕೂತಿದ್ದೆ. ಗಂಟೆಗಳು ಉರುಳಿದವು, ಆದರೂ ಅವಳು ಬರಲಿಲ್ಲ. ನಾನು ಗಾಬರಿಯಾಗಿ ಅವಳ ಮೊಬೈಲ್ಗೆ ಕಾಲ್ ಮಾಡಿದೆ. ದಿಸ್ ನಂಬರ್ ಈಸ್ ಸ್ವಿಚ್ಡ್ ಆಫ್ ಅಂತ ಬರ್ತಿತ್ತು. 100 ಬಾರಿ ಟ್ರೈ ಮಾಡಿದೆ, ಆದ್ರೂ ಫೋನ್ ಆಫ್. ವಾಟ್ಸಾಪ್ಗೆ ಮೆಸೇಜ್ ಮಾಡಿದೆ, ಕೇವಲ ಸಿಂಗಲ್ ಟಿಕ್ ಬರ್ತಿತ್ತು. ಅಂದ್ರೆ ಅವಳು ನೆಟ್ ಕೂಡ ಆಫ್ ಮಾಡಿದ್ಲಾ ಅಥವಾ ನನ್ನನ್ನ ಬ್ಲಾಕ್ ಮಾಡಿದ್ಲಾ ಅನ್ನೋ ಅನುಮಾನ ಶುರುವಾಯಿತು. ನನ್ನ ಮನಸ್ಸಿನಲ್ಲಿ ಆತಂಕ ಮನೆ ಮಾಡ್ತು. ಅವಳ ಅಪ್ಪ ಅವಳನ್ನೇನಾದ್ರೂ ಮನೆಯಲ್ಲಿ ಕೂಡಿ ಹಾಕಿದ್ನಾ? ಅವಳ ಫೋನ್ ಕಿತ್ತುಕೊಂಡ್ನಾ ಅಂತ ನಾನೇ ಸಾವಿರಾರು ಯೋಚನೆ ಮಾಡ್ತಾ ಕಂಗಾಲಾಗಿ ಹೋದೆ. ಅವಳನ್ನ ಹುಡುಕಿಕೊಂಡು ನನ್ನ ಕ್ಯಾಬಿನ್ನಿಂದ ಹೊರಬಂದೆ. ಇಡೀ ಕಾಲೇಜು ಹುಡುಕಿದೆ, ಅವಳು ಎಲ್ಲೂ ಇರಲಿಲ್ಲ. ಕೊನೆಗೆ ಸ್ಟೂಡೆಂಟ್ಸ್ ಎಲ್ಲ ಸೇರೋ ಕಾಲೇಜಿನ ಪಾರ್ಕಿಂಗ್ ಲಾಟ್ ಕಡೆ ಹೋದೆ. ಅಲ್ಲಿ ಒಂದು ದೊಡ್ಡ ಮರದ ನೆರಳಿನಲ್ಲಿ ಕಂಡ ಆ ದೃಶ್ಯ ನೋಡಿ ನನ್ನ ಕಾಲ ಕೆಳಗಿನ ಭೂಮಿಯೇ ಕುಸಿದು ಬಿರುಕು ಬಿಟ್ಟಂತಾಯ್ತು. ನನ್ನ ಉಸಿರಾಟವೇ ನಿಂತು ಹೋದಂತಾಯ್ತು. ಅಲ್ಲಿ ಅನನ್ಯ ಇದ್ದಳು. ಆದ್ರೆ ಅವಳು ಒಂಟಿಯಾಗಿರಲಿಲ್ಲ. ಅವಳು ತನ್ನ ಕ್ಲಾಸ್ಮೇಟ್ ವಿಕಾಸ್ ಅನ್ನೋ ಯುವಕನ ಸ್ಪೋರ್ಟ್ಸ್ ಬೈಕ್ ಮೇಲೆ ಅವನಿಗೆ ಅಂಟಿಕೊಂಡು ಕೂತಿದ್ದಳು. ವಿಕಾಸ್ ಅವಳನ್ನ ತಬ್ಬಿಕೊಂಡಿದ್ದ. ಅವಳು ಅವನ ಕೆನ್ನೆಗೆ ಕಿಸ್ ಕೊಡ್ತಾ ಜೋರಾಗಿ ಅತ್ಯಂತ ಖುಷಿಯಿಂದ ನಗ್ತಿದ್ದಳು. ನನಗಿದನ್ನ ನಂಬೋಕೆ ಆಗ್ಲಿಲ್ಲ. ನಾನು ಯಾರಿಗೂ ಕಾಣದಂತೆ ಆ ಮರದ ಹಿಂದೆಯೇ ನಿಂತು ಅವರಿಬ್ಬರ ಮಾತುಗಳನ್ನ ಕೇಳಿಸಿಕೊಳ್ಳೋಕೆ ಶುರು ಮಾಡಿದೆ. ವಿಕಾಸ್ ಅವಳಿಗೆ ನಗುತ್ತಲೇ ಕೇಳಿದ, ಏನೇ ಆ ನಿನ್ನ ಮುದುಕ ಪ್ರೊಫೆಸರ್ ರಮೇಶ್ ಕೊನೆಗೂ ನಿನ್ನ ಪ್ಲಾನ್ ಪ್ರಕಾರ ನಿನಗೆ ಟಾಪರ್ ಮಾಡೇ ಬಿಟ್ಟನಾ? ನಿನ್ನ ಐಡಿಯಾ ವರ್ಕ್ ಆಯ್ತಾ ಅಂತ. ಅದಕ್ಕೆ ಅನನ್ಯ ವಿಕೃತವಾಗಿ ಸಿಡಿಲಿನಂತೆ ನಕ್ಕು ಹೇಳಿದ್ಲು, ಜಿ. ಆ ಮುದುಕನ ಮುಖ ನೋಡಿದ್ರೆ, ಅವನ ಆ ಡೈ ಹೊಡೆದ ಬಿಳಿ ಕೂದಲು ನೋಡಿದ್ರೆ ನನಗೆ ವಾಂತಿ ಬರುತ್ತೆ ಕಣೋ. ಬರೀ ನನ್ನ ಪ್ರಾಜೆಕ್ಟ್ ಮಾರ್ಕ್ಸ್ಗೋಸ್ಕರ ಅವನ ಹತ್ತಿರ ಆ ರೀತಿ ನಾಟಕ ಆಡಿದೆ. 2 ಸಿಹಿ ಮಾತಾಡಿ 2 ಸ್ಮೈಲ್ ಕೊಟ್ಟು ಅಳೋ ನಾಟಕ ಆಡಿದೆ ಅಷ್ಟೇ. ಆ ವಯಸ್ಸಾದ ಲೂಸ್ ನನ್ಮಗ ನಾನೇನೋ ಅವನನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ ಅನ್ಕೊಂಡು ತನ್ನ ಮರ್ಯಾದೆ, ಬುದ್ಧಿ ಎಲ್ಲವನ್ನ ತಾನೇ ಕಳೆದುಕೊಂಡು ನನಗೆ ಫುಲ್ ಮಾರ್ಕ್ಸ್ ಹಾಕಿದ. ನನ್ ಲೈಫ್ ಸೆಟಲ್ ಆಯ್ತು ವಿಕಾಸ್. ಇನ್ಮುಂದೆ ಆ ಮುದುಕನ ನಂಬರ್ ಬ್ಲಾಕ್ ಮಾಡ್ತೀನಿ. ಅವನ ಮುಖ ನೋಡೋ ಚಾನ್ಸೇ ಇಲ್ಲ. ನಡಿ ಹೋಗೋಣ ಅಂತ ಹೇಳಿ ಅವನ ಬೆನ್ನಿಗೆ ಅಂಟಿಕೊಂಡು ಬೈಕ್ನಲ್ಲಿ ಅಲ್ಲಿಂದ ಜುಮ್ ಅಂತ ಹೊರಟೆ ಹೋದಳು. ಅವಳ ಆ ಪ್ರತಿಯೊಂದು ಮಾತುಗಳು ನನ್ನ ಎದೆಯೊಳಗೆ ಗುಂಡು ಹೊಡೆದಂತೆ ನಾಟಿದವು. ನನ್ನ 58 ವರ್ಷದ ವಯಸ್ಸು, ನನ್ನ ಜ್ಞಾನ, ನನ್ನ ಅನುಭವ ಎಲ್ಲವೂ ಆ ಒಂದು ಕ್ಷಣದಲ್ಲಿ ಸುಟ್ಟು ಬೂದಿಯಾದಂತೆ ಭಾಸವಾಯಿತು. ವಯಸ್ಸಿನ ಮರೆವಿನಲ್ಲಿ ಎಳೆಯ ಯೌವನದ ವ್ಯಾಮೋಹಕ್ಕೆ ಬಿದ್ದು ನಾನು ಏನೆಲ್ಲಾ ಕಳೆದುಕೊಂಡೆ ಅನ್ನೋ ಭೀಕರ ಸತ್ಯ ನನ್ನ ಕಣ್ಣ ಮುಂದೆ ನಿಂತಿತ್ತು. ಅವಳಿಗೆ ನನ್ನ ಮೇಲೆ ಕಿಂಚಿತ್ತೂ ಪ್ರೀತಿ ಇರಲಿಲ್ಲ. ನಾನು ಕೇವಲ ಅವಳ ಮಾರ್ಕ್ಸ್ಗಾಗಿ, ಅವಳ ಸ್ವಾರ್ಥಕ್ಕಾಗಿ ಬಳಕೆಯಾದ ಒಂದು ಅಗ್ಗದ ದಾಳ ಆಗಿದ್ದೆ ಅಷ್ಟೇ. ಆ ಕ್ಷಣದಲ್ಲಿ ನನಗೆ ನನ್ನ ಮೇಲೆಯೇ ವಿಪರೀತ ಅಸಹ್ಯ ಶುರುವಾಯಿತು. ನನ್ನ ಮದ, ನನ್ನ ಅಹಂಕಾರ ಎಲ್ಲವೂ ಚೂರಾಯಿತು. ಮನೆಗೆ ಬಂದೆ. ನನ್ನ ಪತ್ನಿ ಸಾವಿತ್ರಿ ನನಗಾಗಿ ಬಿಸಿಯೂಟ ಮಾಡಿ ಕಾಯ್ತಿದ್ದಳು. ಅವಳ ಆ ಮುಗ್ಧತೆ ನೋಡಿ ನನ್ನ ಕರುಳು ಚುರುಕಂತು. ನಾನು ನೇರವಾಗಿ ಬಾತ್ರೂಂಗೆ ಹೋಗಿ ಬಾಗಿಲು ಹಾಕಿಕೊಂಡೆ. ಕನ್ನಡಿ ಮುಂದೆ ನಿಂತೆ. ಕಪ್ಪು ಡೈ ಹಚ್ಚಿದ್ದ ನನ್ನ ಸುಕ್ಕುಗಟ್ಟಿದ ಮುಖವನ್ನು ನೋಡಿ ನನಗೆ ವಾಕರಿಕೆ ಬಂತು. ನನ್ನ 30 ವರ್ಷದ ಪ್ರಾಮಾಣಿಕತೆಯನ್ನ, ನನ್ನ ಹೆಂಡತಿಯ ನಂಬಿಕೆಯನ್ನ, ಬಡ ವಿದ್ಯಾರ್ಥಿಗಳ ಭವಿಷ್ಯವನ್ನ ಒಬ್ಬ ಸ್ವಾರ್ಥಿ ಹುಡುಗಿಯ ನಕಲಿ ಪ್ರೀತಿಗಾಗಿ ಬಲಿಕೊಟ್ಟಿನಲ್ಲ ಅಂತ ಅಕ್ಷರಶಃ ನೆಲದ ಮೇಲೆ ಕೂತು ಬಿಕ್ಕಿ ಬಿಕ್ಕಿ ಅತ್ತೆ. ವಯಸ್ಸಾದ ಮೇಲೆ ಬರೋ ಈ ಅಹಂಕಾರ, ವ್ಯಾಮೋಹ ಮನುಷ್ಯನನ್ನ ಎಷ್ಟು ಕುರುಡು ಮಾಡುತ್ತೆ ಮತ್ತು ಕೊನೆಗೆ ಹೇಗೆ ಬೀದಿಗೆ ತರುತ್ತೆ ಅನ್ನೋದಕ್ಕೆ ನಾನೇ ದೊಡ್ಡ ಸಾಕ್ಷಿ.
ಯಾವತ್ತೂ ಈ ತರಹದ ಕ್ಷಣಿಕ ಆಕರ್ಷಣೆಗೆ ಬಲಿಯಾಗಿ ನಿಮ್ಮ ಜೀವನವಿಡೀ ಸಂಪಾದಿಸಿದ ಮರ್ಯಾದೆಯನ್ನ ಕಳೆದುಕೊಳ್ಳಬೇಡಿ. ಗೆಳೆಯರೇ, ಈ ಕಥೆಯಿಂದ ತಿಳಿದು ಬರುವುದು ಏನೆಂದರೆ, ವಯಸ್ಸಾದ ಮೇಲೆ ಬರುವ ಕ್ಷಣಿಕ ವ್ಯಾಮೋಹ ಮತ್ತು ದೈಹಿಕ ಆಕರ್ಷಣೆ ಮನುಷ್ಯನನ್ನು ಎಷ್ಟು ಕುರುಡಾಗಿಸುತ್ತದೆ ಎಂಬುದು. ಇಂದಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಇಂತಹ ಸನ್ನಿವೇಶಗಳು ನಮ್ಮ ಸುತ್ತಮುತ್ತ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಬಹಳಷ್ಟು ನಡೆಯುತ್ತಿವೆ. ಯೌವನದ ಅಮಲಿನಲ್ಲಿರುವ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ, ಕೆಲಸದ ಲಾಭಕ್ಕಾಗಿ ಅಥವಾ ಅಂಕಗಳಿಗಾಗಿ ವಯಸ್ಸಾದವರನ್ನು ಮತ್ತು ಅಧಿಕಾರದಲ್ಲಿರುವವರನ್ನು ಪ್ರೀತಿಯ ನಾಟಕವಾಡಿ ಬಳಸಿಕೊಳ್ಳುತ್ತಾರೆ. ಆಕರ್ಷಕ ಮಾತುಗಳು, ಕೃತಕ ಕಣ್ಣೀರು ಮತ್ತು ಸುಳ್ಳು ಕಾಳಜಿಗೆ ಮರುಳಾಗಿ ದಶಕಗಳ ಕಾಲ ಗಳಿಸಿದ ಮರ್ಯಾದೆ, ಹೆಂಡತಿಯ ನಂಬಿಕೆ ಹಾಗೂ ವೃತ್ತಿಧರ್ಮವನ್ನು ಬಲಿಕೊಡುವವರು ನಮ್ಮ ಸಮಾಜದಲ್ಲಿ ಅನೇಕರಿದ್ದಾರೆ. ಕಥೆಯ ಪ್ರೊಫೆಸರ್ ರಮೇಶ್ ತರಹ ತಮ್ಮ ವಯಸ್ಸು, ಸ್ಥಾನ ಮತ್ತು ಜವಾಬ್ದಾರಿಯನ್ನು ಮರೆತು ಕೇವಲ ಒಂದು ಸಣ್ಣ ಹೊಗಳಿಕೆಗೆ ಬಲಿಯಾದರೆ ಕೊನೆಗೆ ಉಳಿಯುವುದು ಕೇವಲ ಪಶ್ಚಾತ್ತಾಪ, ಶೂನ್ಯತೆ ಮತ್ತು ಅವಮಾನ ಮಾತ್ರ. ಆಧುನಿಕ ಯುಗದಲ್ಲಿ ಯಾರು ನಿಜವಾಗಿ ಗೌರವಿಸುತ್ತಿದ್ದಾರೆ, ಯಾರು ತಮ್ಮ ಲಾಭಕ್ಕಾಗಿ ಬಲೆ ಬೀಸುತ್ತಿದ್ದಾರೆ ಎಂದು ಗುರುತಿಸುವುದು ಬಹಳ ಮುಖ್ಯ. ನೀತಿ, ವಯಸ್ಸು ಮತ್ತು ಅನುಭವಕ್ಕೆ ತಕ್ಕ ಗಾಂಭೀರ್ಯವನ್ನು ಸದಾ ಕಾಪಾಡಿಕೊಳ್ಳಬೇಕು. ಕ್ಷಣಿಕ ವ್ಯಾಮೋಹಕ್ಕಾಗಿ ಮತ್ತು ಸುಳ್ಳು ಪ್ರೀತಿಯ ನಾಟಕಕ್ಕಾಗಿ ಜೀವಮಾನದ ಮರ್ಯಾದೆಯನ್ನು ಎಂದಿಗೂ ಹರಾಜು ಹಾಕಬಾರದು. ಈ ಕತೆ ನಿಮಗೇನು ಅನ್ನಿಸ್ತು? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ.